ಎಷ್ಟೋ ಜನ ಟೀ ಕುಡಿಯಕ್ಕೆ 10 ರೂಪಾಯಿ 20 ರೂಪಾಯಿ ಕೇಳ್ತಾರೆ ಹೋಟೆಲ್ ಅಲ್ಲಿ. ಆದ್ರೆ ಫ್ರೀ ಕೊಡ್ತಾ ಇದ್ರ, ಅದು ಬೇರೆ ರುಚಿ ಟೇಸ್ಟ್ ಅಲ್ವಾ, ಕ್ವಾಲಿಟಿ ಟೀ ಎಲ್ಲರಿಗೂ ಇನ್ನು ಮತ್ತೆ ಕುಡಿಬೇಕು ಅನ್ಸುತ್ತೆ. ಯಾಕೆಂದ್ರೆ ನೀರ್ ಕುಡಿಯೋ ಬದಲಾಗಿ ಟೀ ಕುಡಿಯೋಣ ಅನ್ಸುತ್ತೆ ಅಲ್ವಾ. ಏನೇ ಆದ್ರೂ ಹೋಗೋದಾರಿಗೆ ಶಕ್ತಿ ಬಂತು ನಿಮ್ಗೆ ಈಗ, ಒಳ್ಳೆ ಮಾತು ಹೇಳಿದ್ರಿ ಅಲ್ವಾ. ನೀರು 20 ರೂಪಾಯಿ ಬಾಟ್ಲು, ಟೀ ಕುಡಿದ್ರೆ 20 ರೂಪಾಯಿ ಶಕ್ತಿ. ಅದಕ್ಕೋಸ್ಕರನೇನೆ ಏನೇ ಆದ್ರೂ ಮನುಷ್ಯನ್ಗೆ ಬದುಕಿಸ್ತು ಟೀ. ನೀರು ಬದುಕಿಸುತ್ತೆ, ನೀರು ದಾಹ, ಟೀ ಶಕ್ತಿ ಅಲ್ವಾ. ಬನ್ನೇರುಘಟ್ಟ ಸುತ್ತಮುತ್ತ 10 ಕಿಲೋಮೀಟರ್ ಹೋಗ್ಬೇಕು ಟೀ ಕುಡಿಬೇಕಾದ್ರೆ. ಆದ್ರೆ ದೇವಸ್ಥಾನದಲ್ಲಿ ವ್ಯವಸ್ಥೆ ಮಾಡ್ಕೊಟ್ಟಿದಾರಲ್ವಾ, ಎಲ್ರಿಗೂ ಒಂಥರ ಸಮಾಧಾನ. ವೀಕ್ಷಕರೇ, ಯಾವ್ದಾರ ದೇವಸ್ಥಾನಕ್ಕೆ ಹೋದರೆ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಎಲ್ಲವನ್ನು ಕೊಡ್ತಾರೆ. ಆದರೆ ಈ ದೇವಸ್ಥಾನದಲ್ಲಿ ಟೀನು ಕೊಡ್ತಾರೆ ಅಂತ ಎಲ್ಲರೂ ಕೇಳಿದ್ದೀರಾ. ನಾವು ಕೂಡ ಟೀ ತೊಗೊಂಡಿದ್ದೀವಿ. ನೋಡಿ, ದೇವಸ್ಥಾನದಲ್ಲಿ ಬಂದವ್ರಿಗೆಲ್ಲ ಟೀ ಕೊಡ್ತಿದ್ದಾರೆ. ಯಾವ ದೇವಸ್ಥಾನ, ಏನು ಕಾರಣ ಕೊಡ್ತಾರೆ, ಏನೇನು ಕೊಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ನೋಡಿ, ಇವರೆಲ್ಲ ಲೈನ್ ನಿಂತಿದ್ದಾರೆ. ಇವರೆಲ್ಲರೂ ಕೂಡ, ಇದು ಹೋಟೆಲ್ ಅಲ್ಲ, ದೇವಸ್ಥಾನ. ಬಂದಂಥ ಭಕ್ತಾದಿಗಳಿಗೆ ಪ್ರತಿದಿನ ಮಧ್ಯಾಹ್ನ 3:30ಯಿಂದ 4 ಗಂಟೆವರೆಗೂ ಅರ್ಧ ಗಂಟೆ 100 ಜನ, 200-300 ಜನಕ್ಕೆ ಫ್ರೀಯಾಗಿ ಟೀ ಕೊಡ್ತಿರುವಂಥ ಈ ದೇವಸ್ಥಾನ ಯಾವುದು ಅಂತಂದರೆ ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿರುವ ಶ್ರೀ ಮಾತಾಜಿ ದೇವಸ್ಥಾನ ಅಂತೇಳಿ ಗೋಲ್ಡನ್ ಟೆಂಪಲ್ ಅಂತ ಕರೀತಾರೆ. ಇಲ್ಲಿಗೆ ತುಂಬ ಬರೀ ಒಂದೇ ಸಮುದಾಯದವರು ಅಂತಾರೆ, ಎಲ್ಲ ಥರ ಜನ ಬರ್ತಿದ್ದಾರೆ. ಜೊತೆಗೆ ಇಲ್ಲಿ ಬಂದವ್ರಿಗೆಲ್ಲ ತುಂಬ ಒಳ್ಳೇದಾಗ್ತಿದೆ ಅಂತೆ. ಇಲ್ಲಿ ನೋಡಿ ಟೀ ಕೊಡ್ತಾ ಇದ್ದಾರೆ. ಅಕ್ಕ ಈಸ್ಕೊತಾರೆ, ಬನ್ನಿ ಸರ್ ತೋರಿಸಿ. ಇಲ್ಲಿ ಬಂದವ್ರು ಎಲ್ಲರೂ ಕೂಡ ಟೀ ಕೊಡ್ತಾರೆ. ಒಂದು ಟೋಕನ್ ಅಂದರೆ ಅವರೊಂದು ರೆಸಿಪ್ಟಿ ಕೊಡ್ತಾರೆ. ಅದಕ್ಕೆ ಯಾವುದೇ ರೀತಿ ದುಡ್ಡು ಕಾಸಿಲ್ಲ. ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ಈಗ ಕೊಡ್ತಾರೋ ಟೀ, ಇದಕ್ಕೆ ಯಾವುದೇ ರೀತಿ ದುಡ್ಡು ಕಾಸಿಲ್ಲ. ಟೀ ಆಗಿದೆ ಅಂತ ಟೇಸ್ಟ್ ನೋಡೋಣ, ತಡಿ ನೋಡೋಣ ಬನ್ನಿ. ಆಹಾ, ಕರೆಕ್ಟಾಗಿ ಟೀ ಮಾಡವ್ರೆ, ಸೂಪರಾಗಿದೆ. ಟೀನ ತುಂಬ ಜನ ಎಲ್ಲ ಕುಡಿತಾ ಇದ್ದಾರೆ. ನೋಡಿ, ಎಷ್ಟೊಂದು ಜನ ಎಲ್ಲ ಟೀ ಎಲ್ಲ ಕುಡ್ಕೊಂಡು ಆರಾಮಾಗಿದೆ. ಎಲ್ಲರೂ ಯಾವ ದೇವಸ್ಥಾನದಲ್ಲೂ ಟೀ ಕೊಡೋದು ಉಂಟಾ? ಆದರೆ ನೋಡಿ, ಈ ದೇವಸ್ಥಾನದಲ್ಲಿ ಬಂದವ್ರು ಎಲ್ಲರೂ ಕೊಡ್ತಾರೆ. ನೋಡಿ, ಇವನು ಇಷ್ಟೊತ್ತು ಗಂಟೆ ಟೀ ಎಲ್ಲ ಸಪ್ಲೈ ಮಾಡ್ತಾ ಇದ್ದ, ತೋರಿಸಿ ಅಂತ ಹೇಳ್ತಿದ್ದಾನೆ. ಇದೇ ಇವನು ತುಂಬ ಶ್ರಮಜೀವಿ ಅಣ್ಣವ್ರು. ನೋಡಿ, ಎಂಥ ಪೇಷನ್ಸಿಂದ ಸ್ವಲ್ಪ ಬರುತ್ತೆ ಟೀ, ಆದರೂ ಕೂಡ ಬಂದವ್ರಿಗೆಲ್ಲ ಕೊಡ್ತಾರೆ. ಇಲ್ಲಿ ಈ ಥರ ಟೋಕನ್ ತಂದು ಕೊಡ್ತಾರೆ. ಅಕ್ಕ, ಬೆಂಗಳೂರು ಜಂಜಾಟದಲ್ಲಿ ಈ ಜಾಗಕ್ಕೆ ಬಂದರೆ ಈ ಸುತ್ತಮುತ್ತ ಸರೌಂಡಿಂಗಲ್ಲಿ ಬನ್ನರ್ಘಟ್ಟ ಕಾಡಲ್ಲಿ ಮಧ್ಯದಲ್ಲಿದೆ ಸರ್ ಈ ಟೆಂಪಲ್ಲು. ಈ ಸಿಟಿ ಲೈಫಲ್ಲಿ ಇದು ಬೆಸ್ಟ್ ಪ್ಲೇಸ್ ಇದು. ಯಾಕಂದರೆ ಇಂಥ ಕಾಡಲ್ಲಿ ಇಂಥ ದೇವಸ್ಥಾನ ಇದೆಯಲ್ಲ, ನೋಡೋಕ್ಕೆ ತುಂಬಾ ಅದ್ಭುತವಾಗಿದೆ ಸರ್. ಸೊ ನಾವೊಂದು ತಮಿಳ್ನಾಡಿಗೆ ಹೋಗಿ ನೋಡೋದಕ್ಕಿಂತ ಇಲ್ಲಿ ಅದ್ಭುತವಾಗಿದೆ. ಒಂದ್ಸತಿ ಬನ್ನಿ, ವಿಸಿಟ್ ಮಾಡಿ. ನಿಜವಾಗ್ಲೂ ಇಲ್ಲಿರೋ ನೇಚರ್ ಆಗಿರ್ಬೋದು, ಇಲ್ಲಿರೋ ದೇವರಾಗಿರ್ಬೋದು, ಖಂಡಿತ ವಿಸಿಟ್ ಮಾಡ್ತೀರಾ. ಆಮೇಲೆ ಇನ್ನೊಂದೇನೆಂದರೆ, ಈ ಸುತ್ತು ಕಾಡಿನಲ್ಲಿ ನಿಮಗೆ ಯಾರೂ ವ್ಯವಸ್ಥೆ ಕೊಡೋದಿಲ್ಲ ಟೀ ಕಾಫಿ ಅಂಥದ್ದು. ನಿಮಗೆ ಮಧ್ಯಾಹ್ನ ಏನಾದರೂ ಬಾಯಾರಿಕೆಯಿಂದ ಬಂದರೆ ಇಲ್ಲಿ ಟೀ ಕಾಫಿ ವ್ಯವಸ್ಥೆ ಕೂಡ ಇದೆ. 3 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಬೆಳಗ್ಗೆ ತಿಂಡಿ ಇರುತ್ತೆ, ಮಧ್ಯಾಹ್ನ ಊಟ ಕೂಡ ಇರುತ್ತೆ. ಉಚಿತವಾಗಿರುತ್ತೆ. ನೀವೇನು 1 ರೂಪಾಯಿನೂ ಕಾಸು ಕೊಡೋಂಗಿರಲ್ಲ. ತುಂಬ ಸೌಲಭ್ಯ ಮಾಡಿದ್ದಾರೆ, ಶುಭ್ರತವಾಗಿದೆ, ನೀಟ್ನೆಸ್ ಆಗಿದೆ. ಸೊ ನೀವು ಒಂದ್ಸತಿ ಬಂದು ಈ ಪ್ಲೇಸ್ ವಿಸಿಟ್ ಮಾಡಿ. ಹೈಲಿ ರೆಕಮೆಂಡೆಡ್ ಸರ್. ಸೊ ಕೆಲವೊಂದು ದೇವಸ್ಥಾನದಲ್ಲಿ ನಾವೇನಾದ್ರು ನೀರು ಬೇಕು ಅಂತ ಹೇಳಿದ್ರೆ ಕಾಸು ಕೊಟ್ಟು ತೊಗೋಬೇಕು. ಬಟ್ ಇಲ್ಲಿ ವಿಶೇಷವಾಗಿ ಏನಂತ ಹೇಳಿದ್ರೆ ಟೀ ಕೂಡ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಯಾವ ದೇವಸ್ಥಾನದಲ್ಲಿ ಇದುವರೆಗೂ ನಾನು ಟೀ ಕೊಟ್ಟಿದ್ದಂತೂ ನೋಡಿಲ್ಲ. ಊಟ ಕೊಡ್ಬೋದು, ಬಟ್ ಟೀ ಕೊಡಲ್ಲ. ಟೀ ಏನು ನಮಗೆ ಸಾಮಾನ್ಯವಾಗತ್ತೆಯಲ್ಲ, ಅದು ಕೂಡ ನಿಮಗೆ ತುಳಸಿ ಆಗಿರ್ಬೋದು, ಮತ್ತು ಲವಂಗ ಆಗಿರ್ಬೋದು, ಮಸಾಲ ಟೀ ಕೊಡ್ತಾ ಇದ್ದಾರೆ. ಸೊ ಈ ಥರ ಅದ್ಭುತವಾಗಿ ಅಂತ ಟೀ ಕಾಫಿ ಕೊಡೋಂಥ ದೇವಸ್ಥಾನ ಇದೆ, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸೊ ಇದೊಂದು ಸೌಲಭ್ಯನ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ತುಂಬ ಅದ್ಭುತವಾಗಿದೆ ನೋಡೋಕ್ಕೆ. ಸೊ ಎಲ್ಲರೂ ಬನ್ನಿ ಅಂತ ನಾನು ಕೇಳ್ಕೊತೀನಿ. ಒಂದ್ಸತಿ ಬಂದು ನೋಡಿ ಈ ಪ್ಲೇಸ್ನ, ನಿಮಗೆ ಅನುಭವ ಗೊತ್ತಾ. ಕೆಲವೊಂದು ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆಗೆ ಅಂತ ಟೋಕನ್ ತೊಗೊಳ್ತಾರೆ, 10 ರೂಪಾಯಿ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬಟ್ ಇಲ್ಲಿನ ಅದ್ಭುತ ಏನು ಅಂತ ಹೇಳಿದ್ರೆ 1 ರೂಪಾಯಿನೂ ಚಾರ್ಜ್ ಮಾಡೋದಿಲ್ಲ. ಬೆಳಗ್ಗೆ ತಿಂಡಿನೂ ಫ್ರೀ, ಮಧ್ಯಾಹ್ನ ಊಟ ಫ್ರೀ, ಕಾಫಿನೂ ಫ್ರೀ, ಆ್ಯಂಡ್ ಈವ್ನಿಂಗ್ ಸಂಜೆ ಕೂಡ ಊಟ ಫ್ರೀ ಇದೆ. ಸೊ ಇದು ಬಂದವ್ರಿಗೆ, ಹಸುವಂತ ಬಂದವ್ರಿಗೆ ಹೊಟ್ಟೆ ತುಂಬಿಸೋವಂಥ ಜಾಗ. ಮತ್ತು ತುಂಬ ಅದ್ಭುತವಾಗಿದೆ ಈ ಪ್ರದೇಶ. ನೋಡಿ, ನಿಮಗೆ ಗೊತ್ತಾಗುತ್ತೆ ನೇಚರ್ ಹಿಂದೆಗಡೆ ಎಷ್ಟು ಚೆನ್ನಾಗಿದೆ. ಅಲ್ಲಿ ತೋಟ ಇದೆ, ತೆಂಗಿನ ತೋಟ ಇದೆ, ಈ ಕಡೆ ಫುಲ್ ಜಾಗ ಇದೆ. ಸೊ ಪೀಸ್ ಆಫ್ ಮೈಂಡ್. ನಾವು ಇಲ್ಲಿ ಬಂದರೆ ಹೋಗೋಕ್ಕೆ ಮನಸ್ಸು ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಸೊ ನಾವು ಇನ್ನೂ ಇರಬೇಕು ಅಂತ ಅನಿಸ್ತಿದೆ. ಬಟ್ ಬನ್ನಿ ನೀವೆಲ್ಲರೂ, ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಈ ಪ್ಲೇಸ್ನ. ಸೊ ಅದ್ಭುತವಾಗಿದೆ. ಥ್ಯಾಂಕ್ ಯು ಸೋ ಮಚ್. ದೇವರು, ನಾವು ಬೆಂಗಳೂರಿಂದ ಬಂದಿದ್ದೀವಿ. ಎಷ್ಟನೇ ಬಾರಿ ಬರ್ತಾ ಇದ್ದೀರಾ? ಇದು ಫಸ್ಟ್ ಸರ್. ಫಸ್ಟ್. ಇಲ್ಲಿ ಟೀ ಕೊಡ್ತಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬಾ ಚೆನ್ನಾಗಿದೆ ಸರ್. ಏಲಕ್ಕಿ ಹಾಕಿದ್ದಾರೆ, ಶುಂಠಿ ಹಾಕಿದ್ದಾರೆ, ಗಟ್ಟಿ ಹಾಲು ಹಾಕಿದ್ದಾರೆ, ಗಟ್ಟಿ ಹಾಲು ಮಾಡ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ನನಗೂ ತುಂಬಾ ತಲೆನೋವು ಇತ್ತು. ಟೀಗೋಸ್ಕರನೇ ಇಷ್ಟೊತ್ತು ನಾವು ಕಾದಿದ್ವಿ. 3 ಗಂಟೆಯಿಂದ ನಾವು ಕಾಯ್ತಾ ಇದ್ವಿ. ನಿಮಗೆ ಟೀ ಕುಡಿ ಹುಚ್ಚು ಜಾಸ್ತಿ ಸರ್. ಅದಕ್ಕೆ ನಾವು 2 ಲೋಟ ಕುಡಿದಿದ್ವಿ ಸರ್. 2 ಕುಡಿದಿದ್ದೀವಿ ಸರ್. ಎಷ್ಟೊತ್ತಿನ ಕಾದಿದ್ರಿ? 1 ಅವರ್. 1 ಅವರ್ ಕಾದಿದ್ದೀವಿ. 2 ಗಂಟೆಗೆ ಬಂದಿದ್ದು, 1 ಅವರ್ ಕಾದು ಟೀ ಕುಡಿದ್ಬಿಟ್ಟು ಇವಾಗ ಊಟ ಮಾಡ್ಕೊಂಡು ಮತ್ತೆ ಬಸ್ ಹತ್ತೀವಿ ಸರ್. ಅಂದ್ರೆ ಇಲ್ಲಿ ಅಂದ್ರೆ ಈ ದೇವಸ್ಥಾನದಲ್ಲಿ ಟೀ ಕುಡಿದು ಒಳ್ಳೇದು ಅಂತೀರಾ? ಒಳ್ಳೇದಂತೀವಿ, ಒಳ್ಳೇದ ಅಂತ ಹೇಳ್ತಾ ಇದೀವಿ. ಚೆನ್ನಾಗಿದೆ ಅಂತೀರಾ? ತುಂಬಾ ಚೆನ್ನಾಗಿದೆ ಸರ್.
ನಾವು ಒಂದೇ ಟೀ ಕೊಡ್ತಾರೆ 7 ಕೊಡ್ತಾರೆ ಎಷ್ಟು ಬೇಕಾದ್ರೂ ಈ ಫೋಟೋ ಇದು ಹಿಡ್ಕೊ ವಿಡಿಯೋ ಹಿಡ್ಕೊಳ್ಳೋಣ ಮಾತಾಡುವಾಗ ಅದ್ರ ಮೇಲೆ ಹಾಕೋಕ್ಕಾರ ಬೇಕಾಗುತ್ತೆ. ಏಕ್ ಜೋಗಿ ಒಬ್ರಿಗೆ ಒಂದೇ ಅಂತಂದ್ರೆ ಇನ್ನೂ ಜಾಸ್ತಿ ಆಯ್ತಾರಲ್ಲ. ಹಾಯ್ ಹಾಯ್ ಓ ಶೇಖರ್ ಸರ್ ನಮಸ್ಕಾರ ಸರ್. ನಾವು ಎಷ್ಟೋ ದೇವಸ್ಥಾನಗಳಲ್ಲಿ ಹೋಗಿದ್ದೀವಿ, ಆದರೆ ಅಲ್ಲೆಲ್ಲ ಪ್ರಸಾದ ಕೊಡ್ತಾರೆ. ಇಲ್ಲಿ ಟೀ ಕೊಡೋದು ತುಂಬ ವಿಶೇಷವಾಗಿದೆ. ಈ ಟೀಯಲ್ಲಿ ಗೆಟ್ಟಿ ಹಾಲು, ಏಲಕ್ಕಿ ಮತ್ತು ಶುಂಠಿ ಎಲ್ಲ ಹಾಕಿ ಮಸಾಲ ಟೀಯಾಗಿ ಕೊಟ್ಟಿದ್ದಾರೆ. ನಾವು ಇಂತಹ ಟೀ ಮನೆಗಳಲ್ಲೇ ಕುಡಿಬೋದು, ಆದರೆ ಈ ದೇವಸ್ಥಾನದಲ್ಲಿ ಕೊಡೋದು ನಮಗೆ ತುಂಬ ಖುಷಿಯಾಗಿದೆ. ನಾವು ಆಮೇಲೆ ವಿಶೇಷ ಅನ್ನಿಸ್ತು, ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗಿದೆ ದೇವಸ್ಥಾನಕ್ಕೆ ಬಂದು.